ನೆಲ ಗುಡಿಸುವ ಕೆಲಸ ನಿಮಗೆಲ್ಲರಿಗೂ ದೊಡ್ಡ ಕೆಲಸನಾ? ಹಾಗಿದ್ರೆ ಈ ಸೂಪರ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೆಲ ಗುಡಿಸುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಪೊರಕೆ ಬಹಳ ದಿನದವರೆಗೆ ಬಾಳಿಕೆ ಕೂಡ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನೆಲ ಗುಡಿಸೋದು ನಮಗೆಲ್ಲರಿಗೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ದಿನಕ್ಕೆ 3 ಬಾರಿ ಆದರೂ ನೆಲ ಗುಡಿಸಲೇಬೇಕು. ಇಲ್ಲ ಅಂದರೆ ನೆಲದಲ್ಲಿ ಕಸ ಧೂಳು ಹಾಗೆ ಇರುತ್ತೆ. ಇನ್ನು ನೆಲ ಗುಡಿಸುವಾಗ ಕೆಲವರಿಗೆ ಕೈ ತುಂಬಾ ನೋವು ಬರುತ್ತೆ. ಹಾಗೆಯೇ 2 ತಿಂಗಳಲ್ಲಿ ಪೊರಕೆಗಳು ಕೂಡ ಹಾಳಾಗಿ ಬಿಡುತ್ತೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಈ ಸೂಪರ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಪೊರಕೆ ಈ ಸೂಪರ್ ಟಿಪ್ಸ್ ತಿಳಿದ್ರೆ ನಿಮ್ಮ ಕೆಲಸ ಸುಲಭವಾಗುತ್ತೆ, ಹಾಗೂ ಪೊರಕೆ ಕೂಡ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಪ್ರತಿದಿನ ನೆಲ ಗುಡಿಸ್ತಾ ಏನಾಗುತ್ತೆ ಅಂದರೆ ಈ ಪೊರಕೆಯ ಹ್ಯಾಂಡಲ್ ಲೂಸ್ ಆಗುತ್ತಾ ಬರುತ್ತೆ. ಪೊರಕೆ ಹ್ಯಾಂಡಲ್ ಸ್ವಲ್ಪ ಲೂಸ್ ಆದರೆ ಕಡ್ಡಿ ಹೊರಗಡೆ ಬರುತ್ತೆ. ಇನ್ನು ತೆಳ್ಳಗಾದ ಪೊರಕೆಯಿಂದ ಗುಡಿಸಿದ್ರೆ ನೆಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ನಮ್ಮ ನೆಲ ಗುಡಿಸೋ ಕೆಲಸ ಕೂಡ ಬೇಗನೆ ಮುಗಿಯೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಸ್ಟಿಫ್ ಆಗಿರಬೇಕು ಅಂದರೆ ಒಂದು ಚಿಕ್ಕ ಕಡ್ಡಿನ ಹೀಗೆ ಫೋಲ್ಡ್ ಮಾಡಿ ಪೊರಕೆಯ ಮಧ್ಯಭಾಗಕ್ಕೆ ಹೀಗೆ ಸಿಕ್ಕಿಸಿ. ಇದರಿಂದ ಏನಾಗುತ್ತೆ, ಪೊರಕೆ ಸ್ಟಿಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಕಡ್ಡಿಗಳು ಹೊರಗಡೆ ಬರೋದಿಲ್ಲ. ಇನ್ನು ಅಕಸ್ಮಾತಾಗಿ ನಿಮ್ಮ ಪೊರಕೆಯಿಂದ ಪದೇ ಕಡ್ಡಿಗಳು ಹೊರಗಡೆ ಬರ್ತಾ ಇದೆ ಅಂದರೆ ಈ ರೀತಿ ಗಟ್ಟಿಯಾಗಿ ಒಂದು ಟೇಪ್ನ ಸಹಾಯದಿಂದ ಸುತ್ತಿ ಅಂಟಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪೊರಕೆ ಕಡ್ಡಿಗಳು ಹೊರಗಡೆ ಬರೋದಿಲ್ಲ. ಹಾಗೆಯೇ ತುಂಬ ದಿನದವರೆಗೆ ಪೊರಕೆ ಬಾಳಿಕೆ ಬರುತ್ತೆ. ನೆಲ ಗುಡಿಸುವ ಕೆಲಸ ಕೂಡ ಬೇಗನೆ ಮುಗಿಯುತ್ತೆ, ಹಾಗೂ ಪೊರಕೆ ಸ್ಟಿಫ್ ಆಗಿರುತ್ತೆ. ಪೊರಕೆಯ ಹ್ಯಾಂಡಲ್ಗಿಂತ ಸ್ವಲ್ಪ ಮೇಲೆ ಈ ರೀತಿ ಒಂದು ದಾರದಿಂದ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನೀವು ಫ್ರಿಜ್ ಕೆಳಗಡೆ, ಸೋಫಾ ಕೆಳಗಡೆ ಎಲ್ಲ ಗುಡಿಸ್ತೀರ ಅಲ್ವಾ, ಅವಾಗ ಏನಾಗುತ್ತೆ ಅಂದರೆ ಪೊರಕೆ ಬೆಂಡಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಈ ರೀತಿ ನೀವು ಕಟ್ಟೋದ್ರಿಂದ ಪೊರಕೆ ಬೆಂಡಾಗೋದಿಲ್ಲ, ಹಾಗೆ ಕಡ್ಡಿಗಳು ಕೂಡ ತುಂಡಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಪೊರಕೆ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ಇನ್ನು ಹೊಸ ಪೊರಕೆ ತಂದಾಗ ಈ ರೀತಿ ಡಸ್ಟ್ ಪೊರಕೆಯಿಂದ ಉದುರುತ್ತೆ. ಇದನ್ನು ಕ್ಲೀನ್ ಮಾಡೋಕ್ಕೆ ಸಾಕಾಗುತ್ತೆ. ಪದೇ ಗುಡಿಸ್ತಾನೆ ಇರಬೇಕಾಗುತ್ತೆ. ಅದಕ್ಕಾಗಿ ಹೀಗೆ ಮಾಡಿ, ಹೊಸ ಪೊರಕೆ ತಂದ ತಕ್ಷಣ ಈ ರೀತಿ ಒಂದು ಬಾಚಣಿಗೆಯಿಂದ ಪೊರಕೆನ ಬಾಚಬೇಕು. ಹೀಗೆ ಮಾಡೋದ್ರಿಂದ ಪೊರಕೆಯಲ್ಲಿರುವ ಧೂಳು ಹೋಗುತ್ತೆ. ನಂತರ ಪದೇ ನೆಲದಲ್ಲಿ ಧೂಳು ಬೀಳೋದಿಲ್ಲ. ಒಂದ್ಸಲ ಹೊಸ ಪೊರಕೆನ ತಂದಾಗ ಹೀಗೆ ಮಾಡಿ, ಪೊರಕೆಯಿಂದ ಪದೇ ಧೂಳು ನೆಲದಲ್ಲಿ ಬೀಳೋದಿಲ್ಲ. ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಈ ಎಲ್ಲ ಸಿಂಪಲ್ ಆಗಿರುವ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ನೆಲ ಗುಡಿಸುವ ಕೆಲಸ ಬೇಗನೆ ಮುಗಿಯುತ್ತೆ. ಹಾಗೆಯೇ ಪೊರಕೆ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.